ಬೆಂಗಳೂರಿನಲ್ಲಿ ತನ್ನ ಸ್ವಂತ ಮಗಳಿಗೆ ತಾಯಿಯಿಂದ ಹಲ್ಲೆ ಮಾಡ್ತಿದ್ದಾರೆ ಮತ್ತೆ ದೌರ್ಜನ್ಯವನ್ನ ಮಾಡ್ತಿದ್ದಾರೆ ಅಂತೇಳಿ ಆ ಮಗುವಿನ ತಂದೆ ಜೆಜೆನಗರ ಪೊಲೀಸ್ ಠಾಣೆಗೆ ಒಂದು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯವಾಗಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮಗುವಿನ ತಂದೆ ನಮ್ಮ ಜೊತೆಗಿದ್ದಾರೆ. ಏನಕ್ಕೆ ಅವರ ಸ್ವಂತ ಹೆಂಡತಿ ವಿರುದ್ಧನೇ ಅಂದ್ರೆ ಮಗುವಿನ ತಾಯಿ ವಿರುದ್ಧನೇ ದೂರು ಕೊಟ್ಟರು? ಯಾಕೆ ಮಗುಗೆ ಹಲ್ಲೆ ಮಾಡ್ತಿದ್ದಂಥದ್ದು ಸರ್? ಅವ್ರ ತಾಯಿಗೆ ಮೀಟ್ ಮಾಡಕ್ಕೆ ಯಾರೋ ಬರ್ತಾ ಇದಾರಂತೆ ಗಂಡಸರು, ಒಬ್ರಲ್ಲ ಇಬ್ರು. ಒಬ್ಬ ಬಂದು ಆಚೆ ಕರ್ಕೊಂಡು ಹೋಗ್ತಾನೆ, ಸುತ್ತಾಡಿಸ್ತಾನೆ, ಎರಡೆರಡು ಮೂರು ದಿನ ಸುತ್ತಾಡಿಸ್ತಾನೆ. ಇನ್ನೊಬ್ಬ ಮನೆಗೆ ಬರ್ತಾನೆ, ರಾತ್ರಿ ಬಂದರೆ ಬೆಳಿಗ್ಗೆ ಹೋಗ್ತಾನೆ. ಮಕ್ಕಳು ಒಳಗಡೆ ಹೋಮ್ವರ್ಕ್ ಮಾಡ್ಕೊಂಡು ಕೂತಿದ್ರೆ ಬೆಡ್ರೂಮಿಂದ ಆಚೆ ಹೋಗಿ ಅನ್ನೋದು, ಅವ್ರು ಹೋಗ್ಲಿಲ್ಲ ಅಂದರೆ ಹೊಡಿಯೋದು. ಆಮೇಲೆ ಸಿಗರೆಟ್ ಡಬ್ಬ ಆಶ್ರೇ ಎತ್ಕೋಬಾರ ಅನ್ನೋದು, ಅವನು ತಗೋಬರ್ಲಿಲ್ಲ ಅಂದರೆ ಅವ್ರ ಕೈಯೆಲ್ಲ ಉದ್ರೋದು, ಕೈಗೆಲ್ಲ ಸಿಗರೇಟ್ ಅಂಟಿಸೋದು, ಆ ಥರ ಮಾಡ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ಅವ್ನು ಸಲೀಮ್ ಯಾರು, ಇನ್ನೊಬ್ಬ ಜಾಬೀರ್ ಖಾನ್ ಯಾರು ಅಂತ ಗೊತ್ತೇ ಇರಲಿಲ್ಲ. ಈಗ ಇದೆಲ್ಲ ಕಚ್ಚಿದ್ರು. 24ನೇ ತಾರೀಕಿಗೆ ಸ್ಟೇಷನಲ್ಲಿ ಹೋದೆ, ಮಕ್ಳಿಗೆ ಕರೆಸಿದ್ರು, ಅವ್ಳಿಗೂ ಕರೆಸಿದ್ಲು. ಮಕ್ಳಿಗೆ ಕೇಳಿದಕ್ಕೆ ಮಕ್ಳು ಸ್ವಇಚ್ಛೆಯಿಂದ ನನ್ನ ಜೊತೆನೇ ಬರ್ತೀನಿ ಅಂದರು. ಕಳಿಸ್ಕೊಟ್ರು, ಜೆಜೆಆರ್ನವ್ರಿಗೆ ಕಳಿಸ್ಕೊಟ್ರು. ಆಮೇಲೆ ನೋವು ಜಾಸ್ತಿ ಆಯಿತು, ಉರಿ ಜಾಸ್ತಿ ಆಯಿತು ಪಾಪುಗೆ ಅಂತ ವಿಕ್ಟೋರಿಯಾಗೆ ಕರ್ಕೊಂಡೋದೆ. ಅಲ್ಲಿ 8 ತಿಂಗಳಿಂದ ಬ್ಯಾಕ್ ಪೇನ್ ಇದೆ ಪಾಪುಗೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ನನಗೆ ತುಂಬ ಬೈದರು ಡಾಕ್ಟರ್ಗಳು. ಫಸ್ಟು ನನಗೆ ಗೊತ್ತೇ ಇಲ್ಲ ಮೇಡಮ್ ಇಷ್ಟಾಗಿದೆ ಅಂತ. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನೋ ಬಿದ್ದಿರಬೇಕು ಅಂದರೆ ಪಾಪು ಎಲ್ಲ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟಿದೆ, ಏನಕ್ಕಾಯ್ತು ಎತ್ತಾಯಿತು ಅಂತ. ಲಾಡ್ಜಿಗೆ ಕರ್ಕೊಂಡು ಹೋಗ್ತಾರೆ ಜಾಬೀರ್ ಮಾಮ ಅನ್ನೋರು. ಕರ್ಕೊಂಡು ಹೋಗ್ಬಿಟ್ಟು ನಾನು ಮಂಚದ ಮೇಲೆ ಮಗಿದ್ರೆ ಎತ್ತಕ್ಕೆ ಕೆಳಗಡೆ ಹಾಕ್ತಾರೆ, ನೀನು ಮಲ್ಕೋಬೇಡ ಅಂತ. ಆಗ್ಲಿಂದ ನಾನು 8 ತಿಂಗಳಿಂದ ನೋವು ಸ್ಟಾರ್ಟ್ ಆಗಿದೆ ಅಂತ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೂತ್ಕೊಳ್ಳೋ. ಅದಾದ್ಮೇಲೆ ನಮ್ಗೆ ಗೊತ್ತಾಗಿರೋದು ವಿಷಯ ಇದೆಲ್ಲ. ಖುದ್ದು ಮಗುನೇ ಬಂದು ಅವ್ರ ಫೇಸ್ಬುಕ್ ಐ ಡಿ ಎಲ್ಲ ಹೇಳಿದೆ. ಅದೆಲ್ಲ ನಮ್ಮ ಹತ್ರ ದಾಖಲೆಗಳಿವೆ. ಮತ್ತೆ ನಿಮ್ಮ ಅವರ ನಡುವಿನ ಸಂಬಂಧ ಯಾವಾಗಿಂದು? ಅಂದ್ರೆ ಮದುವೆ ಆಗಿದ್ದು ಯಾವಾಗ ಇದು ವೈವಾಹಿಕ ಜೀವನದ್ದು ಗಲಾಟೆಗಳು ಶುರುವಾಯಿತು? ಇದು ಯಾವಾಗ ಕೋರ್ಟ್ಗೆ ಹೋಯ್ತು? ಈಗ ಪರಿಸ್ಥಿತಿ ಏನಿದೆ ಸರ್? ಸರ್ 2013 ಗುರು ಹಿರಿ ನಿಶ್ಚಯದಿಂದಾನೆ ಮದುವೆ ಆದ್ವಿ. ಏನು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಅದಾದ್ಮೇಲೆ 2013 ಒಂದು 2-3 ತಿಂಗಳು ಆದ್ಮೇಲೆ ನಿಮ್ಮಮ್ಮ ಜೊತೆ ಇರಬಾರ್ದು, ಅವ್ರ ಜೊತೆ ಇರಬಾರ್ದು, ಅವ್ರ ಮನೆ ಪಕ್ಕ ಮನೆ ಮಾಡಬಾರ್ದು, ನಮ್ಮ ತಾಯಿ ಮನೆ ಪಕ್ಕನೇ ಮನೆ ಮಾಡಬೇಕು, ಆ ಥರ ರಗಳೆಗಳು ಬಂತು. ಅದನ್ನು ಮಾಡಿ ನೋಡಿದೆ. ಇವಳು ಚೆನ್ನಾಗಿರ್ತಾಳೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ತಾರೆ ಅಂದರೆ ಯಾರು ಬೇಡ ನಮಗೆ, ನಮ್ಮ ಮಕ್ಕಳು ನಮ್ಮ ಹೆಂಡತಿ ಚೆನ್ನಾಗಿದ್ರೆ ಸಾಕು. ಅದನ್ನು ಮಾಡಿದೆ. ಅಲ್ಲೂ ಅದೇ ಸ್ವಲ್ಪ ವಿಷಯಕ್ಕೆ ಆ ಆಫೀಸ್ ಗೊತ್ತು, ಆ ದೊಡ್ಡವ್ರು ಗೊತ್ತು, ಇವ್ರು ದೊಡ್ಡವ್ರು ಗೊತ್ತು. ನಾನು ಹೇಳೋದೇನಂದ್ರೆ, ನಿನ್ನ ದೊಡ್ಡವ್ರು ಕರಿ, ನಿಮ್ಮ ಮಾವಂದಿರು ಇರ್ತಾರೆ, ಅಣ್ಣಂದಿರು ಇರ್ತಾರೆ, ಯಾರು ಇರ್ತಾರೆ, ನನ್ನ ದೊಡ್ಡವ್ರಿಗೆ ನಾನು ಕರಿತೀನಿ, ಮಾತಾಡೋಣ. ತಪ್ಪು ಯಾರ್ದಿದೆ ಮಾತಾಡ್ಬಿಟ್ಟು ಅವ್ರು ಸಮಜಾಯಿಸ್ಬಿಟ್ಟು ಹೋಯ್ತಾರೆ ಮದುವೆ ಮಾಡಿರೋರು. ಅದು ಬಿಟ್ಬಿಟ್ಟು ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಆ ಆಫೀಸ್ ಅವ್ರು ಗೊತ್ತು, ಅವ್ರು ಯಾವುದೋ ದಳದವ್ರು ಗೊತ್ತು.